ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಹರ್ನಿಯಾ ಬಗ್ಗೆ ಒಂದು ಮಾಹಿತಿಯನ್ನು ಪಡಿಬೇಕು. ಸಾಮಾನ್ಯವಾಗಿ ಹರ್ನಿಯಾ ಅಂತಂತಂದರೆ ಬಹುತೇಕ ಜನರಿಗೆ ಅಷ್ಟೇನು ಗೊತ್ತಿರಲ್ಲ. ಈ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಪಡಿಬೇಕು. ನಮ್ಮ ಜೊತೆಗಿದ್ದಾರೆ ಸರ್ಜನ್ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಬಿಡಿ. ಸರ್ ನಮಸ್ಕಾರ. ನಮಸ್ಕಾರ. ಹರ್ನಿಯಾ ಅಂತಂದರೆ ಏನು ಅಂತ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಬೇಕು ಸರ್. ಹೇಳಿ ಸರ್. ಹರ್ನಿಯಾ ಒಂದು ತುಂಬ ಕಾಮನ್ ಆಗಿ ತುಂಬ ಜನರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ತೊಂದರೆ. ಇದಕ್ಕೆ ಮೇಯ್ನಾಗಿ ಸರ್ಜರಿನೇ ಟ್ರೀಟ್ಮೆಂಟು. ಹರ್ನಿಯಾ ಅಂತಂದರೆ ನಮ್ಮ ದೇಹದ ಹೊಟ್ಟೆಯ ಭಾಗದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂಥದ್ದು. ಅದು ಒಂದು ಬಾವು ಅಥವಾ ಒಂದು ಊತ ಅಥವಾ ಒಂದು ಸ್ವೆಲ್ಲಿಂಗ್ ಅಂತ ಹೇಳ್ಬೋದು. ನಮ್ಮ ಹೊಟ್ಟೆಯ ಒಳಗಡೆ ಇರುವಂಥ ಅಂಗಾಂಗಗಳು, ಆಚೆ ಮಸಲ್ಸ್ ಅಂತ ಹೇಳ್ತೀವಲ್ಲ, ಸ್ನಾಯುಗಳು, ಅದು ವೀಕ್ನೆಸ್ ಆಗಿ ಎಲ್ಲಾದರೂ ಸ್ವಲ್ಪ ಡಿಫೆಕ್ಟ್ ಆದಾಗ ಆ ಡಿಫೆಕ್ಟ್ ಮೂಲಕ ಅಂಗಾಂಗಗಳು, ಹೊಟ್ಟೆಯ ಒಳಗಡೆ ಇರುವಂಥ ಅಂಗಾಂಗಗಳು ಆಚೆ ಬರುವಂಥದ್ದು, ಊತದ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದೇ ಹರ್ನಿಯಾ ಅಂತ ನಾವು ಹೇಳೋದು. ಅಂದರೆ ಹೊಟ್ಟೆಯ ಒಳಗಡೆನೆ ಹರಿಯೋದಾಗಲಿ, ತೂತು ಬೀಳೋದಾಗಲಿ, ಅಥವಾ ಏನೋ ಒಂದು ಡ್ಯಾಮೇಜ್ ಆಗೋದಾಗಲಿ ಒಳಗಡೆ ಆಗುತ್ತೆ, ಹೊರಗಡೆ ಗೊತ್ತಾಗಲ್ಲ. ಹೌದು, ಗೊತ್ತಾಗಲ್ಲ. ಮೇಲ್ಗಡೆ ಒಂದು ಚರ್ಮ ಅಷ್ಟೇ ಮುಚ್ಕೊಂಡ್ರು ಅಂತ ಇರುತ್ತೆ. ಸ್ನಾಯುಗಳು, ಮಸಲ್ಸ್ ವೀಕ್ ಆಗಿರುವಂಥ ಒಂದು ಹರಿದಿರೋಂಥ ಜಾಗದಲ್ಲಿ ಕರಳು ಒಳಗಡೆಯಿಂದ ಆಚೆ ಬಂದಿರುತ್ತೆ. ಅದು ಚರ್ಮದಲ್ಲೇ ಕವರ್ ಆಗಿರುತ್ತೆ, ಊತದ ಥರ ಕಾಣುತ್ತೆ. ಅದನ್ನೇ ಹರ್ನಿಯಾ ಅಂತ ನಾವು ಹೇಳೋದು. ಬೇರೆ ಅಂದರೆ ಈಗ ಸದ್ಯಕ್ಕೆ ತಾವು ಹೊಟ್ಟೆ ಅಂತಂದ್ರಿ, ಇನ್ನು ಏನೇ ಬೇರೆ ಬೇರೆ ಭಾಗದಲ್ಲಿ ಆದ್ರೂ ಹರ್ನಿಯಾ ಕಂಡು ಬರುತ್ತಾ ಸರ್? ಆ ಸಮಸ್ಯೆ ಇರುತ್ತಾ? ಬೇರೆ ಬೇರೆ ಭಾಗದಲ್ಲೂ ಇರಬಹುದು, ಬಟ್ ತುಂಬ ಕಡಿಮೆ. ಈಗ ಹೊಟ್ಟೆಯ ಭಾಗದಲ್ಲಿ ತುಂಬ ಹೆಚ್ಚು. ಅಂದರೆ ಕರಳಿನ ಸಂಬಂಧಪಟ್ಟಾಗೆ ಎಲ್ಲಿ ಒಳಗಡೆ ಕರಳಿನ ವ್ಯವಸ್ಥೆ ಇರುತ್ತೆ ಅದರಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು. ಅವು ಒಳಗಡೆ ನಮ್ಮ ಹೊರಗಡೆ ಭಾಗ ಚರ್ಮಕ್ಕೇ ಟಚ್ ಆಗ್ತಿರ್ತದೆ. ಹೌದು, ಅವಾಗ ಸ್ವಲ್ಪ ನೋವು ಆ ಥರ ಭಾವನೆ ಬರ್ಬೋದು. ಲಕ್ಷಣಗಳು ಏನಂತ ನೋಡೋಣ ಸರ್. ಈ ಪುರುಷರಲ್ಲಿ ಕೆಲವು ಸಲ ಈ ವೃಷಣಕ್ಕೆ ಸಂಬಂಧಪಡೋ ಹಾಗೆ ಅಲ್ಲಿನೂ ಕೆಲವು ಸಲ ವೆರಿಕೋಸಿಲ್ಸು ಆ ಥರ ಅಂತೇನೋ ಹೇಳ್ತಾರಲ್ಲ ಸರ್, ಅದು ಇದಕ್ಕೆ ಏನು ವ್ಯತ್ಯಾಸ ಇದೆಯಾ ಸರ್? ಹೌದು. ಅಂದರೆ ವೆರಿಕೋಸೀಲು ಅದು ರಕ್ತನಾಳಗಳ ತೊಂದರೆ, ಅದರಲ್ಲಿ ರಕ್ತ ಶೇಖರಣೆ ಆಗಿರುತ್ತೆ. ಇದು ಹರ್ನಿಯಾ ಅಂತಂದರೆ ಮುಖ್ಯವಾಗಿ ಕರಳುಗಳು, ಈಗ ದೊಡ್ಡ ಕರಳು ಆಗಿರ್ಬೋದು, ಚಿಕ್ಕ ಕರಳು ಆಗಿರ್ಬೋದು, ಹೊಟ್ಟೆಯ ಭಾಗದಿಂದ ಆಚೆ ಬರುವಂಥ ಭಾಗ, ಅದು ಹರ್ನಿಯಾ. ವೃಷಣ ಭಾಗದಲ್ಲಿ ಈ ಹರ್ನಿಯಾ ಸಮಸ್ಯೆ ಇರುತ್ತಾ? ಹೌದು. ಹೊಟ್ಟೆ, ನಮ್ಮ ಅಬ್ಡಮನ್ ಅಂತ ಹೇಳ್ತೀವಲ್ಲ, ಅದು ಮತ್ತೆ ನಮ್ಮ ತೊಡೆ, ಅದರ ಮಧ್ಯದಲ್ಲಿ ಇರುವಂಥ ಜಾಗದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳೋ ವೃಷಣಗಳ ಹತ್ತಿರ ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದೇ ಇಂಗ್ಲಂಡ್ ಹರ್ನಿಯಾ. ಹೌದಾ ಸರ್? ಏನು ಕಾರಣ ಇದಕ್ಕೆ ಹಾಗಾದ್ರೆ ಈ ರೀತಿಯಾದಂಥ ಸಮಸ್ಯೆ ಬರಬೇಕಂತಂದರೆ? ಮುಖ್ಯವಾಗಿ ಹರ್ನಿಯಾಗೆ ಕಾರಣಗಳು ಏನು ಅಂತಂದರೆ, ಹೊಟ್ಟೆಯ ಒಳಗಿನ ಪ್ರೆಷರ್ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಆಗೋದು. ಇವಾಗ ಜಿಮ್ಗೆ ಹೋಗೋರಲ್ಲಿ ಹೊಟ್ಟೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆ ಥರ ತುಂಬ ಗಟ್ಟಿಯಾದಾಗ ಒಳಗಿನ ಕರುಳಿಗೆ ಆಚೆ ಬರುವಂಥದ್ದೇನಾದರೂ ಡಿಫೆಕ್ಟ್ ಥರ ಇತ್ತು ಅಂತಂದರೆ ಸ್ನಾಯುಗಳಲ್ಲಿ, ಮಸಲ್ಸಲ್ಲಿ, ಆವಾಗ ಅದು ಆಚೆ ಬಂದಾಗ ಹರ್ನಿಯಾ ಅಂತ ಕಾಣಿಸ್ಕೊಳ್ಳುತ್ತೆ. ಬೇಸಿಕಲಿ ಆಗುವಂಥದ್ದು ಏನು ಅಂತಂದರೆ, ಅತಿಯಾದ ಭಾರ ಎತ್ತೋದು, ಕೂಲಿ ಕಾರ್ಮಿಕರಲ್ಲಿ ಭಾರ ಎತ್ತಿ ಕೆಲಸ ಮಾಡೋದು, ಅಥವಾ ಕೆಮ್ಮು, ದೀರ್ಘಕಾಲದ ಕೆಮ್ಮು, ಸಾಮಾನ್ಯವಾಗಿ ಬೀಡಿ ಸಿಗರೇಟ್ ಸೇದೋರಲ್ಲಿ ತುಂಬ ಕಾಮನ್ ಆಗಿರುತ್ತೆ. ಆಮೇಲೆ ಈಗ ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ಹೇಳ್ತೀವಿ, ಮೋಷನ್ ಗಟ್ಟಿಯಾಗಿರೋದ್ರಿಂದ ಅದು ಒಂದು ಕಾರಣ. ಅಥವಾ ಯೂರಿನ್ ಹೋಗೋದ್ರಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅವಾಗ ಏನಾಗುತ್ತೆ, ಹೊಟ್ಟೆಯ ಭಾಗದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದರಿಂದ ಹರ್ನಿಯಾ ಕಾಣಿಸ್ಕೊಳ್ಳುತ್ತೆ. ಅಂದರೆ ಈಗ ಪ್ರಾಸ್ಟೇಟ್ ಸಮಸ್ಯೆ ಇರುತ್ತೆ ಕೆಲವೊಬ್ಬರಿಗೆ, ಅಥವಾ ಕಿಡ್ನಿ ಸಮಸ್ಯೆ ಇರುತ್ತೆ, ಮೂತ್ರ ವಿಸರ್ಜನೆ ಮಾಡುವಾಗ ಒತ್ತಡ ಹಾಕಿ ಮಾಡ್ತಿರ್ತಾರೆ, ಅವಾಗ ಈ ರೀತಿಯಾದಂಥ ಹರ್ನಿಯಾ ಆಗೋ ಸಮಸ್ಯೆನೂ ಇರುತ್ತಾ? ಹೌದು. ಯಾಕಂದರೆ ನೀವು ಹೇಳಿದಾಗೆ ಪ್ರಾಸ್ಟೇಟ್ ಅಂತ ಅದು ತುಂಬ 60-70 ವಯಸ್ಸಾಗಿರುವಂಥ ಪುರುಷರಲ್ಲಿ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಒಂದು ಲಕ್ಷಣಗಳು. ಅದಕ್ಕೆ ಮುಖ್ಯವಾಗಿ ಏನಂತಂದರೆ, ಯೂರಿನ್ ಹೋಗಬೇಕಾದ್ರೆ, ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಹೊಟ್ಟೆ ಗಟ್ಟಿ ಆಗುವಂಥದ್ದು. ಆವಾಗ ಏನಾಗುತ್ತೆ ಅಂತಂದರೆ ಹರ್ನಿಯಾ ಆಗೋ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಈಗ ಹರ್ನಿಯಾ ಅಂತಂದರೆ ನಮ್ಮ ಉದಾಹರಣೆ ಮನೆಯಲ್ಲಿ ಇನ್ನೊಬ್ಬರಿಗೆ ಯಾರಿಗಾರ ಇರುತ್ತೆ ಸಮಸ್ಯೆ ಅಂತಂದರೆ ಇವರಿಗೆ ಆಗೋದು, ಈ ಆನುವಂಶಿಕವಾಗಿ ಆ ರೀತಿ ಏನಾದರೂ, ಅಥವಾ ಹುಟ್ಟಿನಿಂದ ಆರಂಭದಲ್ಲಿ ಹುಟ್ಟಿನ ಸ್ಥಿತಿನಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಅದು ಮುಂದೆ ಬರೋ ದಿನಗಳಲ್ಲಿ ಹರ್ನಿಯಾ ಅಂತ ಏನಾರು ಆಗತ್ತಾ ಸರ್? ಆ ರೀತಿ ಇದೆಯಾ? ಇದು ಹರಡುವಿಕೆ ಇರಲಿಲ್ಲ. ಯಾಕಂತಂದರೆ ಇದು ಕಾಯಿಲೆ ಅಂತ ಹೇಳಲಿಕ್ಕೆ ದೇಹದ ಅಂಗಾಂಗಗಳಲ್ಲಿ, ಸ್ನಾಯುಗಳಲ್ಲಿ, ಮಸಲ್ಸ್ಗಳಲ್ಲಿ ಒಂದು ಡಿಫೆಕ್ಟ್ ಇರೋದ್ರಿಂದ ಅದರಿಂದ ಆಗುವಂಥದ್ದು, ಒಬ್ಬರಿಂದ ಒಬ್ರಿಗೆ ಹರಡುವಂಥದ್ದು ಅಲ್ಲ ಇದು ಕಾಯಿಲೆ. ಹಾಗೆಯೇ ಇದು ಕೆಲವರಲ್ಲಿ ಹುಟ್ಟಿನಿಂದಲೂ ಇರುವಂಥ ಕೆಲವು ಹರ್ನಿಯಾಗಳಿದ್ದಾವೆ. ಆದರೆ ಎಲ್ಲ ಹರ್ನಿಯಾಗಳು ಹುಟ್ಟಿನಿಂದಲೇ ಇರಬೇಕು ಅಂತ ಏನಿಲ್ಲ. ಬೇರೆ ಬೇರೆ ಟೈಮಲ್ಲಿ, ಬೇರೆ ಬೇರೆ ವಯಸ್ಸಲ್ಲಿ ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ ಜಾಸ್ತಿ. ಸರ್, ಹಂಗೆ ಈಗ ಮಕ್ಕಳಲ್ಲಿ ಏನಾದರೂ ಹರ್ನಿಯಾ ಸಮಸ್ಯೆ ಬರುತ್ತಾ, ಅಥವಾ ದೊಡ್ಡವರಿಗೆ ಬರುತ್ತಾ? ಈಗ ಪ್ರಾಸ್ಟೇಟ್ ಗ್ಲ್ಯಾಂಡ್ ತಾವು ಅದು ಹೇಳ್ತಾ ಇದ್ರಿ, ಇಂತಿಷ್ಟು ವರ್ಷ 50-60 ಆದಮೇಲೆ ಕಾಣಿಸುತ್ತೆ ಅಂತ ಹೇಳಿ, ಈ ರೀತಿಯಾದಂಥ ಸಮಸ್ಯೆ ಹುಟ್ಟಿನಿಂದ ಅಂತ ಹೇಳುವಾಗ ಮಕ್ಕಳಿಗೂ ಬರುತ್ತಾ ಸರ್? ಹೌದು, ಮಕ್ಕಳಲ್ಲಿ ತುಂಬ ಕಾಮನ್ನು.
ಅಲ್ಲದೇನೆ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇವಾಗ ಆಪರೇಷನ್ ಆಗಿರುವಂಥ ವ್ಯಕ್ತಿಗಳಲ್ಲಿ ಇನ್ಸಿಷನಲ್ ಹರ್ನಿಯಾ ಅಂತ ಹೇಳ್ತೀವಿ. ಮುಂಚೆ ಆಪರೇಷನ್ ಆಗಿದೆ, ಈಗ ಸಿಸೇರಿಯನ್ ಸೆಕ್ಷನ್ ಆಗಿರುತ್ತೆ, ಬೇರೆ ರೀತಿ ಏನೇ ಆಪರೇಷನ್ ಆಗಿದ್ರು ಆ ಗಾಯದಿಂದ ಮುಂಚೆ ಆಪರೇಷನ್ ಆಗಿರೋಂಥ ಗಾಯದಿಂದ ಕಾಣಿಸ್ಕೊಳ್ಬೋದು. ಅಂದರೆ ಈಗ ಸಿಸೇರಿಯನ್ ಸೆಕ್ಷನ್ ಅಂತ ತಾವು ಹೇಳಿದ್ರಲ್ಲ, ಗರ್ಭಿಣಿಯರಲ್ಲಿ ಅದು ಆ ಸಮಸ್ಯೆ ಬರುತ್ತಾ? ಅದ್ರ ನಂತರ ಅವರು ನಾರ್ಮಲ್ ಒಂದು ಹಂತಕ್ಕೆ ಹೋದಾಗ ಆ ಸಮಸ್ಯೆ ಹೋಗ್ಬಿಡೋದಾಗಲಿ, ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹರ್ನಿಯ ಸಮಸ್ಯೆ ಸ್ವಲ್ಪ ಬಂದಂಗೆ ಆಗೋದು ಮತ್ತೆ ಕಮ್ಮಿ ಆದಂಗೆ ಆಗೋದು, ಅವನು ಏನೋ ನೋವಾಗ್ತಾ ಇದೆ, ಏನೋ ಸಮಸ್ಯೆ ಇರ್ಬೋದು ಬಿಡು ಅಂತಕೊಂಡು ನಿರ್ಲಕ್ಷ್ಯ ಮಾಡೋದು, ಇಂಥದ್ದು ಇತ್ಯಾದಿ ಎಲ್ಲ ಇರುತ್ತಾ? ಹೌದು, ಯಾಕಂತಂದ್ರೆ ಇವಾಗ ಸಾಮಾನ್ಯವಾಗಿ ಇದು ಮೊದಲಿಗೆ ಕಾಣಿಸ್ಕೊಂಡಾಗ ನೋವಿರಲ್ಲ, ಸ್ವಲ್ಪ ಬಾವಿರುತ್ತೆ, ಸ್ವಲ್ಪ ಊತ ಇರುತ್ತೆ. ಆವಾಗ ಏನು ತಿಳ್ಕೊತೀವಿ, ಓ ಏನು ತೊಂದರೆ ಇಲ್ಲ, ಇದು ಹೋಗುತ್ತೆ ಅಂತ. ಬಟ್ ಏನಾಗುತ್ತೆ ಅಂತಂದರೆ ಅದು ಕಾಲಕ್ರಮೇಣ ಹೊಟ್ಟೆ ಭಾಗದಲ್ಲಿ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಅದು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಆವಾಗ ನೋವು ಕಾಣಿಸ್ಕೊಳ್ಳುತ್ತೆ. ನೋವು ಒಂದು ಭಾರದ ರೀತಿಯಲ್ಲಿ ಇರುತ್ತೆ, ಒಂದು ಎಳೆತದ ರೀತಿಯಲ್ಲಿ ಇರುತ್ತೆ. ಭಾರ ಆದಾಗ ಕರುಳುಗಳೆಲ್ಲ ಒಂದು ಮೇಲ್ಗಡೆಯಿಂದ ಜೋತು ಬಿದ್ದಾಗ ಒಂದು ಫೀಲಿಂಗ್, ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಬರುತ್ತೆ. ಅದು ಹರ್ನಿಯಾಗಳ ಲಕ್ಷಣ. ಅಂದರೆ ಈಗ ಭಾರ ಎತ್ತೋ ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಸಮಸ್ಯೆ ಬರೋದು, ಅಥವಾ ವಿಶ್ರಾಂತಿ ತೆಗೆದುಕೊಳ್ಳೆ ಮತ್ತೆ ಸ್ವಲ್ಪ ಕಮ್ಮಿ ಆದಂಗೆ ಆಗೋದು. ಅಂದರೆ ಯಾವುದೇ ಆಗಲಿ ಅದು ಹರ್ನಿಯ ಅತಿರೇಕಕ್ಕೆ ಹೋದಾಗ ಅವನು ಸುಮ್ಮನೆ ಕೂತ್ಕೊಂಡ್ರು ಕೂಡ ಅದು ನೋವೇ ಇರುತ್ತೆ. ಆವಾಗ ವೈದ್ಯರ ಬಳಿಗೆ ಹೋಗಬೇಕಾಗುತ್ತೆ. ಹೌದು, ನೀವು ಹೇಳಿದಾಗೆ ಮೊದಲಿಗೆ ಕಾಣಿಸ್ಕೊಂಡಾಗ ಒಂದು ಊತ ಇರುತ್ತೆ, ಅದು ಓಡಾಡಬೇಕಾದ್ರೆ ಅಥವಾ ಹೊಟ್ಟೆ ಭಾಗದಲ್ಲಿ ಪ್ರೆಷರ್ ಆಗಿದ್ದಾಗ ಅಷ್ಟೇ ಕಾಣಿಸ್ಕೊಳ್ಳುತ್ತೆ, ನೋವು ಇರೋದಿಲ್ಲ ಯೂಶಲಿ. ಆಮೇಲೆ ಏನಾಗುತ್ತೆ ಅಂತಾನೆ ಅವ್ರು ಮಲ್ಕೊಂಡ ತಕ್ಷಣ ಅದು ಮಾಯ ಆಗ್ಬಿಡುತ್ತೆ, ಕಾಣಿಸೋದಿಲ್ಲ. ಕ್ರಮೇಣ ಏನಾಗಿ ಅದು ದೊಡ್ಡದಾದಾಗ ಆವಾಗ ಅವರು ಅದರಲ್ಲಿ ನೋವು ಇರುತ್ತೆ, ಊತನೂ ಜಾಸ್ತಿ ಆಗುತ್ತೆ, ಜೊತೆಗೆ ಮಲ್ಕೊಂಡಾಗ ಎಲ್ಲನೂ ಅದು ಹೋಗೋದಿಲ್ಲ, ಹಾಗೆ ಇರುತ್ತೆ. ಆವಾಗ ತುಂಬ ಪೇಷಂಟ್ಗಳು ನಮ್ಮ ಹತ್ರ ಬರ್ತಾರೆ ಆಪರೇಷನ್ ಮಾಡಿಸ್ಕೊಳ್ಳೋಕೆ. ಡಾಕ್ಟರ್, ಇದು ಗಂಭೀರವಾದ ಕಾಯಿಲೆನಾ? ಇದು ಗಂಭೀರವಾದ ಕಾಯಿಲೆ, ಹಾಗೆ ಬಿಟ್ಟರೆ ಗಂಭೀರವಾಗುತ್ತೆ, ಅಷ್ಟೇ ಅಷ್ಟೇ, ಎಮರ್ಜೆನ್ಸಿ ಆಗುತ್ತೆ. ನೀವು ಆ ಸಿಚುವೇಶನ್ನು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆನೇ ಅದರ ಬಗ್ಗೆ ತಿಳ್ಕೊಂಡು ಬೇಗ ವೈದ್ಯರ ಬಳಿ ಹೋದರೆ ಎಮರ್ಜೆನ್ಸಿ ಸಿಚುವೇಶನ್ನು ಅರ್ಜೆಂಟಲ್ಲಿ ಮಾಡಿ ಗಂಭೀರವಾಗಿ ಸೀರಿಯಸ್ ಆಗೋ ಸಿಚುವೇಶನ್ನಿಂದ ತಪ್ಪಿಸ್ಕೋಬೋದು. ಅದಕ್ಕೋಸ್ಕರ ಈ ಮೊದಲು ಕಾಣಿಸ್ಕೊಂಡಿದ್ದ ತಕ್ಷಣ ಸರ್ಜನ್ಗಳ ಹತ್ರ ಬಂದು ತೋರಿಸ್ಕೊಂಡ್ರೆ ಆದಷ್ಟು ಬೇಗ ಕರೆಕ್ಟಾಗಿ ನಿಮಗೆ ವೈದ್ಯಕೀಯ ಟ್ರೀಟ್ಮೆಂಟ್ ಸಿಗುತ್ತೆ. ಹೌದಾ? ಈಗ ಗಂಡಸರು ಹೆಂಗಸರು ಅಂತಂತೇಳಿ ಏನಾದರೂ ಭೇದ ಭಾವ ಇದೆಯಾ? ಅಂದರೆ ಹೆಣ್ಮಕ್ಳಿಗೆ ಕೆಲವು ಸಲ ಗರ್ಭಿಣಿ ಆದ ಸಂದರ್ಭದಲ್ಲಿ ಅವರಿಗೆ ಸಾಮಾನ್ಯ ಊತ ಇತ್ಯಾದಿ ಇರುತ್ತೆ, ಹೇಗೆ ಸರ್ ಇದ್ರ ಬಗ್ಗೆ? ಸಾಮಾನ್ಯವಾಗಿ ಗಂಡಸರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇದು ಹರ್ನಿಯಾ. ಆದರೂ ಹೆಂಗಸರಲ್ಲೂ ಕೆಲವು ರೀತಿಯಲ್ಲಿ, ಅಂತಂದರೆ ಇವಾಗ ಆಪರೇಷನ್ ಆಗಿರೋ ಜಾಗದಲ್ಲಿ ಅಥವಾ ಆ ಥರ ರೀಜನ್ಸಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ, ಕಂಡೀಷನ್ಸಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಗಂಡಸರಲ್ಲಿ 60-70 ವರ್ಷ ಆದಮೇಲೆ ತುಂಬ ಕಾಮನ್ನು ಪ್ರೋಸ್ಟೇಟ್, ಅದಕ್ಕೆ ಒಂದು ಪ್ರಮುಖ ಕಾರಣ. ಹರ್ನಿಯಾ ಅಂತ ಅನ್ನೋದು ಮಕ್ಕಳಿಂದ ಹಿಡಿದು ಹೆಂಗಸರು, ಗಂಡಸರು, ವಯಸ್ಸಾದವರು ಎಲ್ಲರಿಗೂ ಬರ್ಬೋದು. ಮತ್ತು ಇದಕ್ಕೆ ಹೇಗೆ ಸರ್ ಈಗ ವಾಸಿ ಮಾಡಬೇಕು ಅಂತ ಅನ್ನೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಟ್ರೀಟ್ಮೆಂಟು, ಚಿಕಿತ್ಸೆ ಭಾಳ ಮುಖ್ಯ ಆಗುತ್ತೆ. ಈಗ ಕೆಲವು ಸಲ ಮಾತ್ರೆ ಕೊಟ್ಟರೆ ಸಾಕು ಆರಾಮಾಗ್ಬಿಡ್ತೀನಿ ನಾನು ಅಂತೇಳಿ ಹಳ್ಳಿನಲ್ಲಿ ಆಪರೇಷನ್ ಸವಾಸೆ ಬೇಡ ನಮಗೆ ಡಾಕ್ಟ್ರೇ, ಒಂದು ಮಾತ್ರೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಇದಕ್ಕೆ ಸ್ನಾಯುಗಳ ಮಸಲ್ಸ್ನ ಒಂದು ಡಿಫೆಕ್ಟ್ ಆಗಿರೋದ್ರಿಂದ ಆಪರೇಷನ್ ಬಿಟ್ಟು ಬೇರೆ ಟ್ರೀಟ್ಮೆಂಟ್ ಇಲ್ಲ. ಆಮೇಲೆ ಔಷಧಿ, ಮಾತ್ರೆ, ಮೊಲಾಮು ಅದರಿಂದ ಏನೂ ಉಪಯೋಗ ಇಲ್ಲ. ತಕ್ಷಣಕ್ಕೆ ಸದ್ಯಕ್ಕೆ ಒಂದು ವಾರಕ್ಕೆ ಆ ಥರದ್ದೇನೋ ನಿಮಗೆ ನೋವು ಕಡಿಮೆ ಆಗಬಹುದು, ಅಥವಾ ಏನೋ ಬಾವು ಸ್ವಲ್ಪ ಕಡಿಮೆ ಆಗ್ಬೋದು, ಅಷ್ಟೇ. ಅದು ಬಿಟ್ಟರೆ ನಿಮಗೆ ಟ್ರೀಟ್ಮೆಂಟು ಅಂತ ಹೇಳಿದ್ರೆ ಅದಕ್ಕೆ ಶಮನ ಮಾಡ್ಕೋಬೇಕು ಅನ್ನಂಗಿದ್ರೆ ನೀವು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು. ಆ ಆಪರೇಷನ್ ಮಾಡಿಸ್ಕೊಳ್ಳೋದು ಲೇಟ್ ಮಾಡ್ದೇನೆ ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ತೊಂದರೆಗಳು ಕಡಿಮೆ, ಲೇಟ್ ಆದಷ್ಟು ತೊಂದರೆಗಳು ಜಾಸ್ತಿ. ಸರ್, ಈಗ ಏನು ಪರಿಣಾಮ ಆಗುತ್ತೆ? ತಾವು ಹೇಳ್ತಾ ಇದ್ರಿ ಕರುಳಿನ ಊತ ಆಗುತ್ತೆ, ಅಲ್ಲಿ ತೂತು ಬೀಳುತ್ತೆ ಅಥವಾ ಅದು ಹರಿಯುತ್ತೆ, ಆವಾಗ ಅಲ್ಲಿ ಅದು ಹೊಟ್ಟೆನಲ್ಲಿ ಬರುತ್ತೆ, ಅದು ಯಾವುದೋ ಭಾಗದಲ್ಲಿ ಯಾವುದೇ ಆಗಲಿ ಅಲ್ವಾ, ಅದು ಏನು ಸಮಸ್ಯೆ ಆಗುತ್ತೆ ಸುತ್ತಮುತ್ತ? ಆಗ ಏನು ಕರಳು ಆಚೆ ಬರುತ್ತೆ ನಮ್ಮ ಹೊಟ್ಟೆಯ ಭಾಗದಿಂದ. ನಮ್ಮ ಮುಂದಿನ ಭಾಗದಲ್ಲಿ ಸ್ನಾಯುಗಳಿರುತ್ತಲ್ಲ, ಮಸಲ್ಸ್ ಇರುತ್ತಲ್ಲ, ಅದನ್ನ ಭೇದಿಸ್ಕೊಂಡು ಮುಂದೆ ಬಂದು ಚರ್ಮದ ಕೆಳಗಡೆ ಕೂತಿರುತ್ತೆ. ಆವಾಗ ಆ ಭೇದಿಸ್ಕೊಂಡು ಬರೋ ಜಾಗ ತುಂಬಾ ಚಿಕ್ಕದಿತ್ತು ಅಂತಂದ್ರೆ ಆಗ ಕರಳು ಏನಾಗುತ್ತೆ, ಕರಳಿಗೆ ರಕ್ತ ನಾಳಗಳಿಂದ ರಕ್ತ ಸಪ್ಲೈ ಇರೋದಿಲ್ಲ. ಆಗೇನಾಗುತ್ತೆ ಅಂತಂದ್ರೆ ಆ ಕರಳು ರಕ್ತ ಇಲ್ಲದೇನೆ ಅದು ಕಪ್ಪಾಗುತ್ತೆ, ಮತ್ತೆ ಅದ್ರ ಕೆಲಸ ಮಾಡೋದಿಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಮ್ಮ ಬ್ಯಾಕ್ಟೀರಿಯಾ, ಕ್ರಿಮಿಕೀಟಗಳೆಲ್ಲ ಜಾಸ್ತಿ ಆಗ್ಬಿಟ್ಟು ಅದು ರಕ್ತನಾಳಗಳಿಗೆ ಹೋಗ್ಬಿಟ್ಟು ನಮಗೆ ಜೀವಕ್ಕೆ ಅಪಾಯ ಆಗುವಂಥ ಸ್ಥಿತಿ ಬರಬಹುದು. ಸೊ ಅದನ್ನು ತಪ್ಪಿಸ್ಲಿಕ್ಕೆ ಆದಷ್ಟು ಬೇಗ ಆ ಸ್ಥಿತಿ ಬರೋಕ್ಕಿಂತ ಮುಂಚೆನೇ ಆಪರೇಷನ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು.
ಡಾಕ್ಟರ್ ಮಂಜುನಾಥ್ ಅವರೇ, ತಾವು ಸರ್ಜನ್ ಇದ್ದೀರಿ. ಅಂದರೆ ಈ ರೀತಿಯಾದಂತಹ ಒಂದು ಗಂಭೀರ ಕಾಯಿಲೆ ಅಂತ ಹೇಳುವಾಗ ಅದನ್ನು ನೀವು ಕೂಡಲೇ ಸರ್ಜರಿ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀರಿ. ಸರ್ಜನ್ ಆಗಿದ್ದುಕೊಂಡು ಇಮಿಡಿಯೇಟ್ಲಿ ಅದನ್ನು ಸರಿ ಮಾಡೋರು ನೀವು. ಅಲ್ಲಿ ಸರ್ಜರಿ ಯಾವ ರೀತಿ ಮಾಡ್ತಾರೆ ಅಂತ ಅನ್ನೋದು ನಮ್ಗೆ ಕುತೂಹಲ. ಈಗ ಏನೋ ಬರೀ ಸ್ಟಿಚ್ ಮಾಡಿಬಿಡ್ತೀರಾ ಅಥವಾ ಬೇರೆ ಬೇರೆ ಏನೇನು ಆಧುನಿಕವಾಗಿ ಏನು ಸೌಲಭ್ಯ ಇದೆ? ಈಗ ಸಾಮಾನ್ಯವಾಗಿ ನಾನು ಇರೋದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಂಗಳೂರಲ್ಲಿ. ನಮ್ಮಲ್ಲಿ ತುಂಬ ಕಾಮನ್ ಆಗಿ ಪ್ರತಿದಿನ ಹರ್ನಿಯಾ ಆಪರೇಷನ್ ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ಥರಗಳಿದೆ. ಯಾವ ರೀತಿಯಲ್ಲಿ ಆಪರೇಷನ್ ಮಾಡಬೇಕು ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ. ಅದು ಯಾವ ಕಂಡೀಷನ್ನು, ಯಾವ ಜಾಗದಲ್ಲಿದೆ, ಯಾವ ಪೇಷಂಟ್ಗಿದೆ ಅದನ್ನು ನೋಡಿಕೊಂಡು ನಾವು ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ಥರ ಅಂತಂದರೆ ಒಂದು ಓಪನ್ ಸರ್ಜರಿ ಅಂತ ಹೇಳ್ತೀವಿ. ಆಮೇಲೆ ಈಗ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಮಾಡ್ತೀವಿ. ಆಮೇಲೆ ಇವಾಗ ರೋಬೋಟಿಕ್ ಸರ್ಜರಿನೂ ಬಂದಿದೆ, ಈಗ ರೋಬೋಟ್ ಬಂದಿದೆ, ಅದರಲ್ಲೂ ಕೂಡ ಮಾಡಬಹುದು. ನಮ್ಮ ಆಸ್ಪತ್ರೆಯಲ್ಲಿ ಆದಷ್ಟು ಬೇಗ ಇನ್ನೊಂದು 6 ತಿಂಗಳಲ್ಲಿ ಬರಬಹುದು. ರೋಬೋಟೇನೆ ಸರ್ಕಾರ ಅದಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಇವಾಗ ಆದಷ್ಟು ಬೇಗ ತಂದ್ಕೊಡೋ ಜವಾಬ್ದಾರಿ ಸರ್ಕಾರ ವಹಿಸ್ಕೊಂಡಿದೆ, ಅದರಲ್ಲೂ ಮಾಡಬಹುದು. ಈಗ ಈ ಲ್ಯಾಪ್ರೋಸ್ಕೋಪಿಕ್ ಅಂತಂದ್ರಲ್ಲ, ಈಗ ತೂತು ಹೊಡಿತೀರಾ? ತೂತ್ ಮಾಡ್ಬಿಟ್ಟು ಮಾಡ್ತೀರಾ ಅಥವಾ ಹೆಂಗೆ ಸರ್? ಅದು ಕಂಪ್ಯೂಟರ್ನಲ್ಲಿ ನೋಡ್ಬಿಟ್ಟು ಮಾಡ್ತೀರಾ? ಹೌದು. ಅಂದ್ರೆ ನನ್ನ ಉದ್ದೇಶ ಏನಂದ್ರೆ, ಈ ತುಂಬಾ ಉದ್ದವಾಗಿ ಕಟ್ ಮಾಡೋದು ಆ ರೀತಿಯಾದಂತ ಮೊದಲೆಲ್ಲ ಇತ್ತು. ಒಂದು ಆಪರೇಷನ್ ಅಂತಂದ್ರೆ ಎಲ್ಲರೂ ನೋಡಿ ಇಷ್ಟು ಆಪರೇಷನ್ ಆಗಿದೆ ಅಂತ ಹೇಳಿ ತಗೋ ತೋರಿಸಿದ್ರು, ಒಂದು ಮಾರ್ಕಿಂಗ್ ಇರ್ತಿತ್ತು. ಈಗ ತುಂಬ ಆಪರೇಷನ್ ಸರ್ಜರಿ ಫೀಲ್ಡಲ್ಲಿ ತುಂಬ ಡೆವಲಪ್ಮೆಂಟ್ಗಳಾಗಿದೆ. ಹಾಗಾಗಿ ಮುಂಚಿನಷ್ಟು ಹೆದರ್ಕೊಳ್ಳೋವಂಥದ್ದಂತೂ ಖಂಡಿತ ಇಲ್ಲ. ಮುಂಚಿನಷ್ಟು ಉದ್ದ ಕಟ್ಟು ಮಾಡೋದಿಲ್ಲ, ಮುಂಚಿನಷ್ಟು ನೋವು ಆಗೋದಿಲ್ಲ, ಮುಂಚಿನಷ್ಟು ದಿನ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿರೋಂಥ ಅವಶ್ಯಕತೆಯೂ ಇಲ್ಲ. ಇವಾಗ ಎಲ್ಲದೂ ಅಡ್ವಾನ್ಸ್ ಆಗಿರೋದ್ರಿಂದ ತುಂಬ ಕಡಿಮೆ ನೋವು, ಕಾಣದಂಥ ಚಿಕ್ಕ ಚಿಕ್ಕ ಭಾಗದ ಕಟ್ಗಳನ್ನು ಮಾಡುವಂಥ ಸೌಲಭ್ಯಗಳಿದ್ದಾವೆ. ಅದರಲ್ಲಿ ಒಂದು ಮುಖ್ಯವಾಗಿ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೀವಿ. ಅದರಲ್ಲಿ ಹೊಟ್ಟೆಯ ಭಾಗದಲ್ಲಿ 3 ಅಥವಾ 4 ಚಿಕ್ಕ ಚಿಕ್ಕ ಕಟ್ನ ಮಾಡಿಬಿಟ್ಟು ಅದರ ಮೂಲಕ ಒಂದು ಕ್ಯಾಮರಾನ ಹೊಟ್ಟೆಯ ಒಳಗ ಭಾಗದಲ್ಲಿ ಹಾಕಿ ಅದರಿಂದ ನೋಡಿಕೊಂಡು ಆಚೆಯಿಂದ ಆಪರೇಷನ್ ಮಾಡುವಂಥದ್ದು ಸೌಲಭ್ಯ ಇದೆ. ಇದು ಒಂದು ಮಾನಿಟರ್ ಟಿವಿಲಿ ನೋಡಿಕೊಂಡು ಮಾಡುವಂಥದ್ದು, ಅದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅದು ಅಡ್ವಾನ್ಸ್ಮೆಂಟ್ ಏನು ಅಂತಂದರೆ, ಪ್ರಮುಖ ಪ್ರಯೋಜನಗಳು ಏನು ಅಂತ ಹೇಳಿದ್ರೆ, ಅದರಲ್ಲಿ ನಾನು ಹೇಳಿದಾಗೆ ನೋವು ತುಂಬ ಕಡಿಮೆ. ಅಥವಾ ಇವಾಗ ಕೆಲಸಕ್ಕೆ ಹೋಗೋರು ಆಪರೇಷನ್ ಮಾಡಿಸ್ಕೋತಾರೆ, ಅವರು ಮತ್ತೆ ಕೆಲಸಕ್ಕೆ ಹೋಗೋದು ಭಾಳ ಈಸಿ. 2 ದಿನದಲ್ಲಿ 3 ದಿನದಲ್ಲೇ ಕೆಲಸಕ್ಕೆ ಹೋಗ್ಬೋದು. ಆಮೇಲೆ ಸ್ಕಾರ್, ಗಾಯ ಕಾಣಿಸ್ಕೊಳ್ಳುತ್ತಲ್ಲ, ಅದು ತುಂಬ ಚಿಕ್ಕದಿರುತ್ತೆ. ಅಥವಾ ಸುಮಾರು ಜನರಲ್ಲಿ ಅದು ಕಾಣಿಸ್ಕೊಳ್ಳೋದೇ ಇಲ್ಲ, ಅದು ಕಾಣುವಂಥದ್ದು ಅಷ್ಟು ಚಿಕ್ಕದಿರುತ್ತೆ. ಅಂದರೆ ಈಗ ರೋಗಿ ಬೇಗ ಮನೆಗೆ ಹೋಗ್ಬೋದು ಅಂತ ಹೇಳ್ತಿರಲ್ಲ, ಎಷ್ಟು ದಿನದಲ್ಲಿ ಹೋಗ್ಬೋದು? ಸೇಮ್ ಡೇನೇ ಹೋಗ್ಬೋದಾ ಅಥವಾ 1-2 ದಿನ? ಎಷ್ಟು ದಿನ ಬೇಕಾಗುತ್ತೆ? ಹೌದು, ಅದು ಪ್ರಮುಖವಾಗಿ ಒಂದು ನಮ್ಮ ಹರ್ನಿಯಾದ ಗಾತ್ರ ಮತ್ತು ಅದರ ಕಾರಣಗಳನ್ನು ಹೇಳುತ್ತೆ. ಈಗ ಅದು ತುಂಬ ದೊಡ್ಡದಿತ್ತು ಅಂತಂದರೆ ಕೆಲವರು ತುಂಬ ದಿನ ವೆಯ್ಟ್ ಮಾಡಿರ್ತಾರೆ, ಆವಾಗ ಏನಾಗುತ್ತೆ, ತುಂಬ ದೊಡ್ಡದಿರುತ್ತೆ. ಆವಾಗ ಆಪ್ರೇಷನ್ ಮಾಡಿದ್ರೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಆವಾಗ 3-4 ದಿನ, 1 ವಾರನೂ ಇರಬೇಕಾಗುತ್ತೆ ರೋಗಿ ಮನೆಯಲ್ಲಿ, ಆಸ್ಪತ್ರೆಯಲ್ಲಿ. ಮನೆಗೆ ಹೋಗೋದು ತುಂಬ ಲೇಟ್ ಆಗ್ಬೋದು. ಆದರೆ ತುಂಬ ಚಿಕ್ಕದಿದ್ದಾಗ ಬೇಗ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ದಿನನೇ ಹೋಗ್ಬೋದು. ಅಷ್ಟು ಸಿಂಪಲ್ ಆಗುವಂಥ, ಬೇಗ ಕ್ಯೂರ್ ಆಗುವಂಥ ಆಪರೇಷನ್ ಮಾಡ್ಬೋದು. ಈಗ ರೋಬೋಟಿಕ್ ಸರ್ಜರಿ ಬಗ್ಗೆ ತಾವು ಹೇಳ್ತಾ ಇದ್ರಿ, ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಅದೇ ರೀತಿ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಕೂಡ ಈ ಸೌಲಭ್ಯ ಬರಲಿ ಅಂತ ನಾವು ಹಾರೈಸ್ತೀವಿ. ಈಗ ಸರ್, ತಾವು ಅದನ್ನು ನೀವು ಮುಚ್ತೀರಿ, ಅದು ಹರಿದೋದಂಥ ಭಾಗ, ಅದು ಗಾಯ ಆದಂತಹದ್ದು, ಅದನ್ನು ಸರಿ ಮಾಡ್ಬೇಕಂತಂದಾಗ ಈ ಮೆಶ್ಗಳನ್ನು ಬಳಸ್ತೀರಿ ಅಂತಂದ. ನಾವು ಮೆಶ್ ಅಂತಂದರೆ ಮನೆಗೆ ಗೋಡೆಗೆ ಹೆಂಗೆ ಮೆಶ್ ಹಾಕ್ತೇವ್ರೆ ಹಂಗೆ, ಈ ನಿಮ್ಮಲ್ಲಿರುವಂಥ ಮೆಶ್ಶಿನ ಲಾಭ ಏನು? ಅದು ಎಷ್ಟು ಸುರಕ್ಷಿತ ಇರ್ತದೆ? ಮತ್ತು ಮುಂದೆ ಅದನ್ನು ಏನಾದರೂ ತಂತಾನೇ ಸರಿಯಾಗ್ಬಿಡುತ್ತಾ, ಹೇಗೆ ಸರ್? ಅದು ಒಂದು ಕುತೂಹಲ. ಈಗ ನಾವು ಅದು ಮೆಶ್ ಅಂತಂದರೆ ತುಂಬ ಕುತೂಹಲಕಾರಿ ಅಂತಲೇ ಹೇಳ್ಬಹುದು. ಯಾಕಂತಂದರೆ ಆದರೆ ಹರ್ನಿಯಾಗೆ ಅದು ಪ್ರಮುಖವಾಗಿ ತುಂಬ ಉಪಯೋಗ ಆಗುವಂಥ ಮೆಶ್. ಅದು ತುಂಬ ಒಂದು ಬಟ್ಟೆ ರೀತಿಯಲ್ಲಿ ಇರುತ್ತೆ. ಅದನ್ನು ನಮ್ಮ ಸ್ನಾಯುಗಳು, ಮಸಲ್ಸ್ಗೆ ಸಪೋರ್ಟ್ ಆಗಿ ಅದನ್ನು ಮೆಶ್ನ ಇಟ್ಬಿಟ್ಟು ನಾವು ಅದನ್ನು ಡಿಫೆಕ್ಟ್ನ, ಆ ತೂತನ್ನು ನಾವು ಹೊಲಿತೀವಿ. ಆ ಮೆಶ್ಶು ಜೀವನ ಪರ್ಯಂತ ಇರುತ್ತೆ, ಆ ಭಾಗದಲ್ಲೇ ಇರುತ್ತೆ. ಮುಂದೆ ಏನು ಆ ಕರಳು ಸ್ನಾಯುಗಳ ಮೂಲಕ ಭೇದಿಸ್ಕೊಂಡು ಬರೋದನ್ನು ಅದು ತಡೆಗಟ್ಟುತ್ತೆ. ಆದರೆ ಅದರಿಂದ ನಮಗೆ ಪೇಷಂಟ್ಸ್ಗೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂತಂದರೆ ಅದು ಅಲ್ಲಿ ಒಳಗಡೆ ಇದ್ದಿದ್ದು 1-2-3 ದಿನದಲ್ಲಿ ಅದು ಗೊತ್ತೇ ಆಗೋದಿಲ್ಲ. ನಮ್ಮ ದೇಹದ ಸ್ನಾಯುಗಳಿಗೆ, ಮಸಲ್ಸ್ ಒಳಗಡೆ ಸೇರಿಕೊಂಡು ಏನೂ ತೊಂದರೆ ಕೊಡದಂಗೆ, ನೋವು ಆಗದಂಗೆ ಅದು ಅಲ್ಲಿರುತ್ತೆ. ಅದರಿಂದ ಮೆಶ್ಶು ಭಾಳ ಮುಖ್ಯ ಮತ್ತು ಭಾಳ ಪ್ರಯೋಜನಕಾರಿಯಾಗುವಂಥ ಒಂದು ಹರ್ನಿಯಾದಲ್ಲಿ ಉಪಯೋಗ ಆಗುವಂಥ ಒಂದು ಸಾಧನ. ಡಾಕ್ಟ್ರೇ, ಸಾಮಾನ್ಯ ನನಗೆ ಹರ್ನಿಯಾ ಸಮಸ್ಯೆ ಇದೆ
ಅಂಥೇಳಿ ಅವನಿಗೆ ಗೊತ್ತಾಗ್ಬಿಡುತ್ತಾ? ಯಾವ ರೀತಿ ಈಗ ನೀವು ಪರೀಕ್ಷೆ ಮಾಡುವಾಗ ಇತ್ಯಾದಿ ಪರೀಕ್ಷೆಗಳನ್ನು ಮಾಡ್ತೀರಿ, ಹೇಗೆ ನೀವು ಒಂದು ನಿರ್ಧಾರಕ್ಕೆ ಬರ್ತೀವಿ? ಸ್ಕ್ಯಾನಿಂಗ್ ಮೂಲಕ ಗೊತ್ತಾಗತ್ತಾ? ಹೇಗೆ ಮಾಡ್ತೀರಾ ಅಂತ? ಈಗ ಮೊದಲು ಪೇಷಂಟು ನಮಗೆ ಬರುವಂಥ ಇದರಲ್ಲಿ ಸಾಮಾನ್ಯವಾಗಿ ಏನು ಅಂತಂದರೆ ಒಂದು ಬಾವಿರುತ್ತೆ, ಒಂದು ಊತ ಇರುತ್ತೆ. ಆ ಊತದ ಭಾಗ ಎಲ್ಲಿದೆ, ಎಷ್ಟು ದೊಡ್ಡದಿದೆ, ಯಾವ ಭಾಗದಲ್ಲಿದೆ, ಎಷ್ಟು ದಿನದಿಂದ ಇದೆ ಅಂತ ನಾವು ಪರೀಕ್ಷೆ ಮಾಡ್ತೀವಿ. ಅದಾದ ನಂತರ ಕೆಲವು ರಕ್ತ ಪರೀಕ್ಷೆ ಮಾಡಿಸ್ತೀವಿ ನಾವು. ಅದಾದ ನಂತರ ಕೆಲವು ಸ್ಕ್ಯಾನಿಂಗನ್ನು ಮಾಡಿಸ್ತೀವಿ. ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತಲೂ ಮಾಡ್ತೀವಿ. ತುಂಬ ಎಲ್ಲ ಕಡೆನೂ ಸಿಗುವಂಥ ಕಾಮನ್ ಆಗಿ ಮಾಡುವಂಥ ಸ್ಕ್ಯಾನಿಂಗ್ ಇದು. ಅದರಲ್ಲಿ ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಓ ಇದು ಹರ್ನಿಯಾ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬೇರೆ ಕಾಯಿಲೆಗಳೇನಾದರೂ ಇದೆಯಾ ಆ ಪೇಷಂಟಲ್ಲಿ. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಇವಾಗ ಡಯಾಬಿಟಿಸ್ ಶುಗರ್ ಇದೆಯಾ, ಅಥವಾ BP ಕಾಯಿಲೆ ಇದೆಯಾ, ಅಥವಾ ಥೈರಾಯ್ಡ್ ಕಾಯಿಲೆ ಇದೆಯಾ, ಅದನ್ನು ಫಸ್ಟ್ ನಾವು ಸರಿ ಮಾಡಿಕೊಂಡ ನಂತರ ನಾವು ಆಪರೇಷನ್ಗೆ ಪೇಷಂಟ್ನ ಸಜ್ಜಾಗಿಸ್ತೀವಿ. ಈಗ ಚಿಕಿತ್ಸೆ ಅಂತಂದರೆ ನಂತರ ದಿನಗಳಲ್ಲಿ ಮತ್ತೆ ಇದು ಬರುತ್ತೆ ಅಂತಂದು ಒಂದು ಸಂಶಯ ಬರುತ್ತೆ. ಒಂದು ಭಾಗದಲ್ಲಿ ತಾವು ಮೆಶ್ ಹಾಕಿರ್ತೀರಿ, ಇನ್ನೊಂದು ಭಾಗದಲ್ಲಿ ಮತ್ತೆ ಓಪನ್ ಆಗುತ್ತೆ ಅಂತೇಳಿ. ಸಹಜವಾಗಿ ಯಾಕಂದರೆ ಆ ವ್ಯಕ್ತಿಯ ಆಹಾರ ತಗೊಳ್ಳೋ ಕ್ರಮ ಆಗಿರ್ಬೋದು, ಕೆಲಸ ಮಾಡೋ ಕ್ರಮ ಆಗಿರ್ಬೋದು ಇರುತ್ತೆ. ಭಾರ ಎತ್ತೋ ಮನುಷ್ಯ ಅವನು ಎತ್ತಾನೇ ಇರ್ತಾನೆ, ಕೆಲಸ ಮಾಡ್ತಿರ್ತಾನೆ. ತಾವು ಹೇಳಿರ್ತಿರಲ್ಲ, ಕೂಡಲೇ ನೀವು ಕೆಲಸಕ್ಕೆ ಹೋಗ್ಬೋದು, ನಿಮ್ಗೇನು ಸಮಸ್ಯೆ ಇಲ್ಲ ಅಂತಂದಾಗ ಮತ್ತೆ ಕೆಲಸಕ್ಕೆ ಹೋಗ್ತಾನೆ. ಮತ್ತು ಬರುತ್ತಾ ಸರ್ ಇದು? ಮತ್ತೆ ಬರುವಂಥದ್ದು ಪಾಸಿಬಿಲಿಟಿ ತುಂಬಾ ಕಡಿಮೆ. ಬಟ್ ನೀವು ಈಗ ವೈದ್ಯರು ಹೇಳುವಂಥ ಸಲಹೆಗಳನ್ನು ನೀವು ಸರಿಯಾಗಿ ಪಾಲಿಸಿದರೆ ಬರೋದೇ ಇಲ್ಲ. ಯಾವಾಗ ಅದು ಮತ್ತೆ ಬರುವಂಥ ಚಾನ್ಸ್ ಇರುತ್ತೆ ಅಂತಂದರೆ, ಇವಾಗ ವೈದ್ಯರು ಹೇಳೋರಂಥ ಸಲಹೆಗಳನ್ನು, ಸೂಚನೆಗಳನ್ನು ಪಾಲಿಸದೇ ಇದ್ದರೆ ಅಂಥ ಸಿಚುಯೇಷನಲ್ಲಿ ಆವಾಗಷ್ಟೇ ಅದು ಕಾಣಿಸ್ಕೊಳ್ಳುತ್ತೆ, ಮತ್ತೆ ಬರುತ್ತೆ. ಇಲ್ಲ ಅಂತಂದರೆ ಬರೋದೇ ಇಲ್ಲ. ಗ್ರಾಮೀಣ ಭಾಗದಲ್ಲಿ ತುಂಬಾ ಕೆಲಸ ಮಾಡ್ತಾರೆ, ಗಟ್ಟಿಮುಟ್ಟಾಗಿರ್ತಾರೆ ಜನ ಎಲ್ಲ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಒಂದು ಸಲ ಸಮಸ್ಯೆ ಸಾಲ್ವ್ ಆಯ್ತು ಅಂತಂದರೆ, ಅಥವಾ ಹರ್ನಿಯ ಸಮಸ್ಯೆ ಬಹುಶಃ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಬರೋದೇ ಇಲ್ಲ ಏನೋ, ಅಥವಾ ಕಮ್ಮಿ ಬರುತ್ತೇನೋ ಅಂತ ಅಂತೀವಿ ನಾವು. ಅಲ್ಲಿ ಜನರಿಗೆ ಈ ಬಗ್ಗೆ ಪ್ರಜ್ಞೆ ಇದೆಯಾ ಸರ್? ಹೌದೌದು, ಪ್ರಜ್ಞೆ. ನಮ್ಮಲ್ಲಿ ಬರುವಂಥ ಪೇಷಂಟ್ಗಳು ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವಂಥವ್ರು ಎಲ್ಲರೂ ಬಡವರು ಇರ್ತಾರೆ. ತುಂಬ ಹಳ್ಳಿಗಾಡಿನ ಕಡೆಯಿಂದಲೇ ಬಂದಿರುವಂಥ ಪೇಷಂಟ್ಗಳೇ ಜಾಸ್ತಿ. ಅವರಲ್ಲಿ ಒಂದು ರೀತಿಯಲ್ಲಿ ಯಾಕಂತಂದರೆ ಕೆಲಸ ಮಾಡುವಂಥವ್ರು ಇರೋದ್ರಿಂದ, ಕಷ್ಟಪಟ್ಟು ದುಡಿದಿರೋದ್ರಿಂದ, ಭಾರ ಎತ್ತೋರೋದು, ಕೆಲಸ ಮಾಡಿರೋದ್ರಿಂದ, ಕೂಲಿ ಕೆಲಸಗಳು ಮಾಡೋದ್ರಿಂದ ಸಾಮಾನ್ಯವಾಗಿ ಅವರಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ. ಅವರಿಗೋಸ್ಕರನೇ ಈಗ ಅವರು ಬಡವರು ಇರೋದ್ರಿಂದ ಸರ್ಕಾರದಲ್ಲಿ ನಮ್ಮಲ್ಲಿ ಈಗ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ. ಅದರಲ್ಲಿ ಅವರಿಗೋಸ್ಕರ ಫ್ರೀಯಾಗಿ BPL ಕಾರ್ಡ್ ಇರುವಂಥ ರೋಗಿಗಳಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಒಂದು ಅವಕಾಶ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆನೂ ಇದೆ. ಅವರು ಬಂದು ತೋರಿಸ್ಕೊಂಡ ತಕ್ಷಣ BPL ಕಾರ್ಡ್ ಇದ್ದರೆ ಅವರಿಗೆ ನಾವು ಒಂದು ಸ್ಕೀಮ್ನ ಅಲಾಟ್ ಮಾಡಲಿಕ್ಕೆ ಮತ್ತು ಆದಷ್ಟು ಬೇಗ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಎಲ್ಲ ಅವಕಾಶಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿದೆ. ಸರ್ಕಾರಿ ಆಸ್ಪತ್ರೆ ಆಯಿತು, ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಈ ಆಯುಷ್ಮಾನ್ ಭಾರತ್ ಈ ಕಾರ್ಡ್ ಉಳ್ಳವರಿಗೆ ಹೌದು ಏನಾದರೂ ರಿಯಾಯಿತಿ ಇತ್ಯಾದಿ ಇರುತ್ತಾ? ಹೌದು. ಈಗ ಸರ್ಕಾರಿ ಆಸ್ಪತ್ರೆಗಳು ಅಲ್ಲದೇನೆ ಈಗ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ, ಕಾರ್ಪೊರೇಟ್ ಆಸ್ಪತ್ರೆಗಳು ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ. ಅದರಿಂದ ಪೇಷಂಟ್ಗಳು ಖಂಡಿತ ಬೆನಿಫಿಟ್ ತಗೋಬೋದು. ಅಂದರೆ ಅವ್ರ ಕಾರ್ಡ್ ಇರಬೇಕು. ಹೌದು, ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಅದು ಕರೆಕ್ಟಾಗಿ ಅವರ ಹೆಸರು, ಆ ಮೊಬೈಲ್ ನಂಬರು ಇದ್ದರೆ ಖಂಡಿತವಾಗಿ ಆಯುಷ್ಮಾನ್ ಭಾರತಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗುತ್ತೆ, ಫ್ರೀಯಾಗಿ ಆಗುತ್ತೆ. ಈಗ ದೂರದ ಉತ್ತರ ಕರ್ನಾಟಕ ಭಾಗದಿಂದ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕಾಗಿದೆ, ಅಷ್ಟು ಹಂತಕ್ಕೆ ಹೋಗಿದೆ, ತುಂಬ ಸೀರಿಯಸ್ ಆಗಿದೆ, ಅಲ್ಲೇ ಹೋಗಬೇಕಾಗತ್ತೆ ಅಂತಂತ ಹೇಳೋದಾಗಲಿ, ಅಥವಾ ದೊಡ್ಡ ಸಿಟಿನಲ್ಲಿ ಒಳ್ಳೆಯ ಉತ್ತಮ ಚಿಕಿತ್ಸೆ ಸಿಗುತ್ತೆ, ನಾವು ಅಲ್ಲೇ ಹೋಗ್ತೀವಿ ಅಂತೇಳಿ, ಆ ರೀತಿಯಾದಂಥ ಉದಾಹರಣೆಗಳು ನಿಮಗೆ ಗಮನಕ್ಕೆ ಬಂದಾವ ಸರ್? ಜನ ಹೆಂಗೆ, ಎಲ್ಲಿಂದ ಬರ್ತಿರೋದು? ಹೌದು, ಈಗ ನಮ್ಮಲ್ಲಿ ತುಂಬ ದೂರದಿಂದನೂ ಬರ್ತಾರೆ. ತುಂಬ ಪೇಷಂಟ್ಸ್ ನಮಗೆ ರೆಫರ್ ಮಾಡ್ತಾರೆ ತುಂಬ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹಾಸನದಿಂದ ಇರ್ಬೋದು, ಈಗ ಬಳ್ಳಾರಿ ಕಡೆಯಿಂದನೂ ಇರ್ಬೋದು, ಈಗ ಚಿತ್ರದುರ್ಗ ಕಡೆಯಿಂದ, ಈಗ ಗೌರ್ಮೆಂಟ್ ಆಸ್ಪತ್ರೆಗೆ ಎಷ್ಟೊಂದು ಅವರಿಗೆ ಮಾಡ್ಲಿಕ್ಕೆ ಆಗದಂಥ ಸರ್ಜರಿ, ದೊಡ್ಡದಾಗಿರುವಂಥ ಹರ್ನಿಯಾಗಳಿದ್ರೆ ಅಥವಾ ಬೇರೆ ಕಾಯಿಲೆಗಳಿದ್ರೂ ಸಹ ಅಲ್ಲಿಂದ ನಮಗೆ ರೆಫರಲ್ ಅಂತ ಮಾಡ್ತಾರೆ. ಆವಾಗ ನಾವು ಅವರಿಗೆ ತಕ್ಕನಾದಂಥ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿ ಟ್ರೀಟ್ಮೆಂಟ್ನ ಕೊಟ್ಟು ಅವ್ರನ್ನ ಕೊಡಿ. ಇದಕ್ಕೆ ಸಾಮಾನ್ಯವಾಗಿ ನಮಗೆ ಖಂಡಿತ ಬರುತ್ತೆ, ಯಾವಾಗಲೂ ನಮಗೆ ರೆಫರಲ್ ಪೇಷಂಟ್ಸ್ ಬಂದೇ ಬರ್ತಾರಲ್ಲ. ಈಗ ಇಂಥ ಒಂದು ಹರ್ನಿಯಾ ಸಮಸ್ಯೆ ಯಾವತ್ತೂ ಅದು ನಮಗೆ ಬರಲೇಬಾರ್ದು ಅಂತಂಥೇಳಿ ನಾವು ಮುನ್ನೆಚ್ಚರಿಕೆ ತಗೊಳ್ಳೋದಾಗಲಿ, ಅಥವಾ ಬಂದ ನಂತರ ಆಪರೇಷನ್ ಏನೋ ಆಯಿತು, ಮುಂದೆ ನಾನು ಹೇಗೆ ಇರಬೇಕು, ಕೆಲವು ಸಲಹೆಗಳನ್ನು ಮತ್ತು ಯಾವ ಮುನ್ನೆಚ್ಚರಿಕೆಗಳನ್ನು ಅವ್ರು ವಹಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಹೇಳಿ ಸರ್.
ಒಂದು ಮೊದಲನೆಯದಾಗಿ ಬೀಡಿ ಸಿಗರೆಟ್ ಸೇದೋದು, ಅದು ಸಾಮಾನ್ಯವಾಗಿ ಕ್ಯಾನ್ಸರ್ ಕಾರಣಗಳಿಂದಲೂ ನಮ್ಮ ಮನುಷ್ಯರಿಗೆ ಒಂದು ದುಶ್ಚಟ ಅಂತ ಇದೆ. ಅದು ಅದರಿಂದ ತುಂಬ ಸಾಮಾನ್ಯವಾಗಿ ಹರ್ನಿಯಾಯಿಂದ ಹಿಡಿದು ಬೇರೆ ಕಾಯಿಲೆಗಳು, ಲಂಗ್ಸ್ ಪ್ರಾಬ್ಲಮಿಂದ ಹಿಡಿದು ಶ್ವಾಸಕೋಶ ಪ್ರಾಬ್ಲಮಿಂದ ಹಿಡಿದು ಎಲ್ಲ ಥರ ಹೊಟ್ಟೆ ಭಾಗದಿಂದ ಪ್ರಾಬ್ಲಮ್ ಹಿಡಿದು ಎಲ್ಲ ಥರ ತೊಂದರೆಗಳಾಗೋದು ಬೀಡಿ ಸಿಗರೇಟಿಂದ. ಯಾಕಂದ್ರೆ ಕೆಮ್ತಾರೆ. ಹೌದು, ಕೆಮ್ಮೋದ್ರಿಂದ ಅದರಿಂದ ಮತ್ತೆ ಮತ್ತೆ ಬೇರೆ ಬೇರೆ ತೊಂದರೆಗಳು ಆಗುತ್ತೆ. ಸೊ ಅದು ಮೊದಲಿಗೆ ಬೀಡಿ ಸಿಗರೇಟು ಸೇದೋದು ಬಿಡಬೇಕು. ಎರಡನೇದಾಗಿ ತುಂಬ ಭಾರ ಎತ್ತುವಂಥದ್ದು, ಹೊಟ್ಟೆ ಮೇಲೆ ಪ್ರೆಷರ್ ಆಗುವಂಥದ್ದು ಬೇರೆ ಕಾರಣಗಳಿರ್ತವೆ. ಈಗ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಆಮೇಲೆ ಯೂರಿನ್ ತೊಂದರೆ ಇರುತ್ತೆ. ಆ ತೊಂದರೆಗಳನ್ನು ಮೊದಲು ಸರಿ ಮಾಡಿಕೊಂಡ್ರೆ ಈ ಬೇರೆ ತೊಂದರೆಗಳೆಲ್ಲ ಆಗೋದಿಲ್ಲ. ಅದೇ ಕೆಮ್ಮು ಬಂದಿತ್ತಂದ್ರೆ ಕೆಮ್ಮಿಗೆ ಚಿಕಿತ್ಸೆ ತಗೋಬೇಕು. ಹೌದು, ಅದು ನಿರಂತರವಾಗಿತ್ತಂತಂದ್ರೆ ಅದು ಮುಂದೆ ಹರ್ನಿಯಕ್ಕೆ ಕಾರಣ ಆದ್ರೂ ಆಗ್ಬಹುದು. ಹೌದು. ಅದಕ್ಕೋಸ್ಕರ ಕೆಮ್ಮಿದ್ರೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೋಬೇಕು. ಅಥವಾ ಮಲಬದ್ಧತೆ ಅಥವಾ ಮೂತ್ರ ವಿಸರ್ಜನೆ ಅಂತ ಇದರಲ್ಲಿ ಏನಾದರೂ ತೊಂದರೆ ಇತ್ತು ಅಂತಂದರೆ ಆದಷ್ಟು ಬೇಗ ಸರಿಯಾದ ಚಿಕಿತ್ಸೆ ತಗೊಂಡ್ರೆ ಈ ಹರ್ನಿಯಾ ಅಂತ ತೊಂದರೆಗಳನ್ನ ಖಂಡಿತ ಅವಾಯ್ಡ್ ಮಾಡ್ಬೋದು. ಈಗ ಯೋಗ ಮತ್ತು ಎಕ್ಸರ್ಸೈಸ್, ವ್ಯಾಯಾಮಗಳನ್ನೆಲ್ಲ ಮಾಡ್ತಾರೆ. ಹರ್ನಿಯಾ ಆಪರೇಷನ್ ಆದಮೇಲೆ ಯೋಗ ಅದನ್ನೆಲ್ಲ ಮಾಡ್ಬೋದಾ? ಅದರೊಳಗನೆ ಏನಾದರೂ ಇಂತಿಷ್ಟೇ ಕೆಲವು ಆಸನಗಳನ್ನು ಮಾಡಬಾರ್ದು ಅಂತ ಏನಾರ? ಖಂಡಿತ ಮಾಡಬಹುದು. ಅದರಲ್ಲಿ ಏನು ತೊಂದರೆನೇ ಇಲ್ಲ. ಆದರೆ ವೈದ್ಯರು ಹೇಳುವಂಥ ಸಲಹೆಗಳನ್ನು ದಯವಿಟ್ಟು ತಪ್ಪದೆ, ಆ ಸೂಚನೆಗಳನ್ನು ತಪ್ಪದೆ ಪಾಲಿಸಿದ್ರೆ ಖಂಡಿತ ಮುಂಚೆ ಏನು ಮಾಡ್ತಾಯಿದ್ರು ಅದಕ್ಕಿಂತ ಒಳ್ಳೆ ಕೆಲಸಗಳನ್ನೇ ಇದನ್ನೇ ಮುಂದುವರ್ಸೋದಕ್ಕೆ ಏನೂ ತೊಂದರೆ ಇಲ್ಲ. ಸರ್, ಈಗ ಆಪರೇಷನ್ಗೆ ನಿಮ್ಮ ಹತ್ರ ಬಂದಾಗ ಅವ್ರಿಗೇನು ಅನಸ್ತೇಸಿಯಾ ಎಲ್ಲ ಕೊಡ್ತೀರಾ ಅಥವಾ ಸುಮ್ಮನೆ ಈಗ ಕೆಲವು ಸಲ ಲೋಕಲ್ ಅನಸ್ತೇಸಿಯಾ ಕೊಟ್ಟು ಮಾಡ್ತಿರೋ? ದೊಡ್ಡ ಆಪರೇಷನ್ ಹೇಗೆ ಸರ್ ಇದು? ಇವಾಗ ಅದು ಅದೇನೆ ನಾನು ಹೇಳಿದಾಗೆ ಯಾವ ರೀತಿ ಹರ್ನಿಯಾ, ಎಲ್ಲಿದೆ ಹರ್ನಿಯಾ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಆ ಪೇಷಂಟ್ಗೆ ಯಾವ ಥರ ಸರ್ಜರಿ ಮಾಡಬೇಕು, ಆ ಸರ್ಜರಿಗೆ ತಕ್ಕನಾಗುವಂಥ ಅನಸ್ತೇಸಿಯಾ, ಇಷ್ಟನ್ನು ನಾವು ಡಿಸೈಡ್ ಮಾಡ್ತೀವಿ. ಅದು ಕೆಲವರಿಗೆ ಲೋಕಲ್ ಅನಸ್ತೇಸಿಯಲ್ಲೂ ಮಾಡ್ಬೋದು, ಕೆಲವರಿಗೆ ಈಗ ಸ್ಪೈನಲ್ ಅನಸ್ತೇಸಿಯಾ ಅಂತ ಹೇಳ್ತೀವಿ. ಅಷ್ಟೇ ಬರೀ ಕಾಲಿನ ಭಾಗದಲ್ಲಿ, ಹೊಟ್ಟೆಯಿಂದ ಕೆಳಗಡೆ ಬಾಗುವಂಥ ಭಾಗದಲ್ಲಿ ಮಬ್ಬು ಮಾಡಿ ಆಪರೇಷನ್ ಮಾಡ್ಬೋದು. ಕೆಲವರಿಗೆ ಪೂರ್ತಿ ಪ್ರಜ್ಞೆ ತಪ್ಪಿಸಿ ಮಾಡುವಂಥ ಹರ್ನಿಯಾಗಳು ಇರುತ್ತೆ, ಅವರಿಗೆ ಆ ಥರನೂ ಮಾಡ್ಬೋದು. ಎಲ್ಲ ರೀತಿಯಲ್ಲೂ ಪೇಷಂಟ್ಗೆ ಯಾವ ರೀತಿ ಒಳ್ಳೇದಾಗುತ್ತೆ, ಯಾವುದು ಅನಸ್ತೇಸಿಯಾ, ಯಾವ ಆಪರೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಮುಂದೆ ಪೇಷಂಟ್ಗೆ ಅಂತ ನಾವು ನೋಡಿಕೊಂಡು ಆ ರೀತಿ ನಾವು ಸರ್ಜರಿ ಮಾಡ್ತೀವಿ. ವೈದ್ಯರು ನಿರ್ಧಾರ ಮಾಡ್ತಾರೆ. ಹರ್ನಿಯಾ ದೊಡ್ಡ ಸಮಸ್ಯೆ ಏನಲ್ಲ, ಆದಷ್ಟು ಬೇಗ ತೋರಿಸ್ಕೋಬೇಕು. ಗಂಭೀರ ಹಂತಕ್ಕೆ ಹೋದರೆ ಸ್ವಲ್ಪ ದೊಡ್ಡ ಆಪರೇಷನ್ ಅಂತ ಕಾಣಿಸುತ್ತೆ. ಏನೇ ಆಗಲಿ ಸರ್, ಈ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ನಮ್ಮ ಕೇಳುಗರಿಗೆ ಹರ್ನಿಯಾ ಸಮಸ್ಯೆ ನನಗಿದೆಯಾ ಅಂತಂಥೇಳಿ ಬೇಕಾದ್ರೆ ಬೇಗ ಆದಷ್ಟು ತಾವು ಅಂದ್ಕೊಳ್ಳೋದಕ್ಕಿಂತ ವೈದ್ಯರ ಕಡೆ ಪರೀಕ್ಷೆ ಮಾಡಿಕೊಂಡು ಕೂಡಲೇ ಅದನ್ನು ಚಿಕಿತ್ಸೆ ತಗೊಂಡು ಇರಲಿ ಅಂತ. ಈಗ ನಾನು ಹೇಳೋದು ಏನು ಅಂದರೆ, ಮುಖ್ಯವಾಗಿ ಹರ್ನಿಯಾ ತೊಂದರೆ ಆಗಲಿ, ಏನೇ ತೊಂದರೆ ಆಗಲಿ, ಅದನ್ನು ತಡ ಮಾಡದೆ ತುಂಬ ಬೇಗ ನೀವು ಆಸ್ಪತ್ರೆಗೆ ಬಂದು, ತಜ್ಞ ವೈದ್ಯರಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಬಂದು ತೋರಿಸಿದ್ರು ಅದನ್ನು ಆದಷ್ಟು ಬೇಗ ಅದನ್ನು ಕಂಡು ಹಿಡಿದು ಅದಕ್ಕೆ ತಕ್ಕನಾಗುವಂಥ ಟ್ರೀಟ್ಮೆಂಟು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಇದೆ. ಅದರಲ್ಲಿ ಎದುರ್ಕೊಳ್ಳೋಂಥದ್ದು ಏನೂ ಇಲ್ಲವೇ ಇಲ್ಲ. ತಡ ಮಾಡದಷ್ಟು ಆದಷ್ಟು ತೊಂದರೆಗಳು ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಆದ್ದರಿಂದ ಒಂದು ಬೇಗ ಬರಬೇಕು. ಇನ್ನೊಂದು ದುಡ್ಡಿನ ವಿಷಯದಲ್ಲಿ ಚಿಂತೆ ಮಾಡೋವಂಥದ್ದು ಏನು ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ಇವಾಗ ಸರ್ಕಾರ ತಂದಿರೋ ಆಯುಷ್ಮಾನ್ ಭಾರತ್ ಸ್ಕೀಮ್ ಆಗಲಿ, SC/ST ಸ್ಕೀಮ್ಗಳಾಗಲಿ, ಅದರಿಂದ ನೀವು ದುಡ್ಡಿನ ಬಗ್ಗೆನೂ ಚಿಂತೆ ಮಾಡೋವಂಥದ್ದೇನಿಲ್ಲ. ಒಂದು BPL ಕಾರ್ಡು, ಆಧಾರ್ ಕಾರ್ಡು ಇದ್ದರೆ ನೀವು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಆಪರೇಷನ್ ಆಗಲಿ ಎಲ್ಲನೂ ಫ್ರೀಯಾಗಿ ಸಿಗ್ತಾ ಇದೆ. SC/ST ಅವ್ರಿಗೂ ಫ್ರೀ ಸಿಗ್ತಾ ಇದೆ, BPL ಕಾರ್ಡ್ ಅವ್ರಿಗೂ ಫ್ರೀ ಸಿಗ್ತಾ ಇದೆ. ಅದರಲ್ಲಿ ಆ ಚಿಂತೆನ ಬಿಟ್ಟು ನೀವು ಬಂದು ಆಪರೇಷನ್ ಮಾಡಿಸ್ಕೊಳ್ಳೋದು, ಆದಷ್ಟು ಬೇಗ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆ ಬುದ್ಧಿವಂತಿಕೆ. ಒಳ್ಳೆಯದು ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.